ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವರಾದಂತಹ ಶ್ರೀ ಎಸ್ ಎ ರಾಮದಾಸ್ ಅವರೇ, ಡಾಕ್ಟರ್ ಅನಿಲ್ ಅವರೇ, ಶ್ರೀ ಕಡಬಂ ರಮೇಶ್ ಅವರೇ, ಸಂದೇಶ್ ಅವರೇ ಮತ್ತು ಕಡಬಂ ಫ್ಯಾಮಿಲಿ ಎಲ್ಲ ಸದಸ್ಯರೇ, ಉಪಸ್ಥಿತ ಎಲ್ಲ ಆತ್ಮೀಯರೇ, ಈ ದಿನ ಮುಂಜಾನೆ ಕಡಬಂ ಸ್ಪಾರ್ಕ್ ಆಸ್ಪತ್ರೆಯ ಒಂದು ಔಪಚಾರಿಕವಾದಂತಹ ಉದ್ಘಾಟನೆಯ ಶುಭಾಶಯದಲ್ಲಿ ನಾವಿಲ್ಲಿ ಸೇರಿದ್ದೇವೆ. ಈ ಬಗ್ಗೆ ರಾಮದಾಸ್ ಅವರು ಸಂಕ್ಷಿಪ್ತವಾದರೂ ಕೂಡ ಅರ್ಥಪೂರ್ಣವಾದಂಥ ಮಾತುಗಳನ್ನು ಹೇಳಿದ್ದಾರೆ. ಕಡಬಂ ಸಂಸ್ಥೆ ಬೆಂಗಳೂರಿನಲ್ಲಿ ವಿಶೇಷವಾಗಿ ಮಾನಸಿಕ ಅಸ್ವಸ್ಥಗೊಂಡಂಥವರ ಚಿಕಿತ್ಸೆಗಾಗಿ, ರೋಗಿಗಳು ಅಂತ ಹೇಳೋದಿಲ್ಲ, ಅವರಿಗೆ ಅಸ್ವಸ್ಥಗೊಂಡವರು ಅಂತೇಳಿ, ಅಂಥವರ ಚಿಕಿತ್ಸೆಗಾಗಿ ಅನೇಕ ರೀತಿಯ ಸೌಲಭ್ಯಗಳನ್ನು ಒದಗಿಸಿ ಬೆಂಗಳೂರಿನಲ್ಲಿ ಅದಕ್ಕಾಗಿ ಒಂದು ಟೌನ್ಶಿಪ್ ಕೂಡ ಡೆವಲಪ್ ಆಗಿದೆ. ರಾಮದಾಸ್ ಅವರು ಹೇಳಿದಂಗೆ ಇಂತಹ ಮಾನಸಿಕವಾದಂತಹ ಚಿಕಿತ್ಸಾಲಯಗಳು ಜಾಸ್ತಿ ಆದದ್ದು ಗಮನಿಸಬೇಕಾದಂತಂದರೆ ನಮ್ಮ ಜೊತೆಲಿರೋರೆಲ್ಲರೂ ಕೂಡ ಮಾನಸಿಕವಾಗಿ ಸ್ವಾಸ್ಥ್ಯವಾಗಿಲ್ಲ ಅಂತೇಳಿ. ಮನುಷ್ಯನಿಗೆ ಎರಡು ಮುಖ್ಯವಾದಂತಹದ್ದು, ಶರೀರದ ಆರೋಗ್ಯ ಎಷ್ಟು ಮುಖ್ಯನೋ ಮಾನಸಿಕವಾದಂಥ ಆರೋಗ್ಯ ಕೂಡ ಅಷ್ಟೇ ಮುಖ್ಯವಾದಂತಹದ್ದು. ಹಿಂದೆ ಒಂದು ಕಾಲದಲ್ಲಿ ಮಾನಸಿಕವಾಗಿ ಅಸ್ವಸ್ಥರಾದಂತಹ ಕಾಣುವಂತಹ ರೀತಿ ಬೇರೆ ಇತ್ತು. ಇಲ್ಲಿ ನಿಮ್ಮಾನ್ಸನ್ನು ಪ್ರಸ್ತಾಪ ಮಾಡಿದ್ರಲ್ಲ, ನಿಮ್ಮಾನ್ಸ್ಗೆ ಹೋಗಿ ವಾಪಸ್ ಬಂದರೆ ಸಮಾಜ ಅವ್ರನ್ನ ನೋಡುವಂಥ ರೀತಿ ಬೇರೆ ಇತ್ತು. ಆದರೆ ಕಾಲ ಬದಲಾಗಿದೆ, ಅದಕ್ಕೆ ಬೇಕಾದಂಥ ಎಲ್ಲ ಚಿಕಿತ್ಸೆಗಳು ಇರೋದರಿಂದ ಅಂಥವರು ಕೂಡ ಸಮಾಜದಲ್ಲಿ ಎಲ್ಲ ರೀತಿಯಲ್ಲಿ ಒಳ್ಳೆ ರೀತಿಯ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಇದೆ. ಇದು ಇಂಟೆನ್ಸಿವ್ ಕೇರ್ ಎಲ್ಲ ಇದೆ, ಅದು ರಾಮದಾಸ್ ಕೇಳಿದ್ರಲ್ಲ, ನಮ್ಮ ಸಂದೇಶ್ ಅವರು ಕೂಡ ಕೇಳಿದ್ರು. ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಮಾನಸಿಕವಾದಂತಹ ಅನೇಕ ತೊಂದರೆಗಳು ಯಾವಾಗಲೂ ಕೂಡ ಇರುತ್ತೆ. ಅದು ಮಾನಸಿಕವಾಗಿ ಹೇಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮಾನಸಿಕವಾದ ವ್ಯತ್ಯಾಸ ಇದ್ರೂ ಕೂಡ ತಾನು ಮಾಡೋದೇ ಸರಿ ಅಂತನ್ನುವಂಥ ಒಂದು ದೃಢವಾದ ವಿಶ್ವಾಸ ಇರುತ್ತೆ. ಒಬ್ಬ ಮನೋತಜ್ಞರು ಹೇಳುವಂಥದ್ದು ಒಂದು ಸಣ್ಣ ಉದಾಹರಣೆ ಕೊಡಬೇಕಂದ್ರೆ ನಿಮಗೆಲ್ಲ ಗೊತ್ತಿರುತ್ತೆ, ಆದರೆ ಸಂದರ್ಭ ಬಂದರೆ ಇದು ಹೇಳೋದು. ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇರ್ತಾರೆ. ಅವನು ಹಿಂದೆ ಕೂಡ ಹೇಳಿದ್ವಿ, ಅವನು ಮನೆಯಿಂದ ಹೋಗುವಾಗ ಒಂದು ಪೆನ್ನು, ಒಂದು ಪೆನ್ಸಿಲು ಈ ಟೇಬಲಲ್ಲಿ ಇಟ್ಟಿರ್ತಾನೆ, ಎಲ್ಲ ಟೇಬಲಲ್ಲಿ ಇಟ್ಟಿರ್ತಾನೆ. ಅವನು ಕಚೇರಿಗೆ ಹೋದ್ಮೇಲೆ ಹೆಂಡತಿ ಬಂದು ಎಲ್ಲ ಕ್ಲೀನ್ ಮಾಡಿ ಈ ಮೂಲೆಯಲ್ಲಿರೋದು ತೆಗೆದು ಆ ಮೂಲೆಗೆ ಇಟ್ಟಿರ್ತಾನೆ ಅಷ್ಟೇ. ಅವನು ವಾಪಸ್ ಬರ್ತಾನೆ, ನೋಡ್ತಾನೆ. ಅವ್ನು ನೋಡಿದ ಕೂಡಲೇ ಶುರು ಆಗುತ್ತೆ ಅವನಿಗೆ. ನಾಳೆ ಆಫೀಸ್ಗೆ ಹೋಗೋವರೆಗೂ ಜಗಳ ಇರುತ್ತೆ. ಒಂದು ಪ್ರಶ್ನೆ ಇಷ್ಟೇ, ನಾನು ಇಲ್ಲಿಟ್ಟಿದ್ದೆ, ನೀನೇ ಕಲ್ಲಿಟ್ಟೆ ಅಂತೇಳಿ. ಎಲ್ಲೋ ವಸ್ತು ಅಲ್ಲಿದೆ, ಅದೇ ಟೇಬಲ್ ಮೇಲಿದೆ, ನಾನು ಎಲ್ಲಿಟ್ಟದನ್ನು ಅಲ್ಲೇ ಹಾಕಿಡ್ಬೇಕು ಅಂತ. ಅವಳು ಹೇಳ್ತಾರೆ, ಇಲ್ಲ ಒರೆಸ್ತಾ ಇದ್ದಲ್ಲ ಅಲ್ಲಿದೆ ಅಂತ. ನೀನು ಒರೆಸೋದು ಬೇಡ ಅಂತಾನಲ್ಲ, ನಾನು ಇಟ್ಟ ಕಡೆನೇ ನೀನು ಇಡ್ಬೇಕು. ಇದು ನಿಜವಾಗ್ಲೂ ಕೂಡ ಇಂತಹ ಮಾನಸಿಕ ರೋಗಗಳು ಕೂಡ ನಮ್ಮಲ್ಲಿರುತ್ತೆ. ಆದರೆ ಮಾನಸಿಕವಾದ ರೋಗ ನಮ್ಗೆ ಏನಿದೆ ಅಂತ ಅನ್ನೋದು ನಮ್ಮ ಅರಿವಿಗೆ ಬರೋದಿಲ್ಲ ಅಂತ ಅನ್ನೋದು ಮನಸ್ಶಾಸ್ತ್ರಜ್ಞರು ಹೇಳುವಂಥ ಒಂದು ಮಾತು. ಹೀಗೆ ಅತಿ ಸೂಕ್ಷ್ಮವಾಗಿ ಮನಸ್ಸಿನಲ್ಲಿ ಇರಬಹುದಾದಂತಹ ಇಂತಹ ಸೂಕ್ಷ್ಮವಾದ ಸಂಗತಿಯನ್ನು ಗಮನಿಸಿದ್ರೆ ಜೀವನದಲ್ಲಿ ಬರುವಂತಹದನ್ನು ಪ್ರತಿಯೊಂದನ್ನು ತೀವ್ರವಾಗಿ ತೆಗೆದುಕೊಳ್ದೇನೆ ಬಂದದ್ದನ್ನು ಬಂದ ಹಾಗೆ ಸ್ವೀಕರಿಸೋದು ಮಾಡಿದ್ರೆ ಮನುಷ್ಯನಿಗೆ ಮಾನಸಿಕವಾದಂಥ ರೋಗ ಯಾವುದೇ ಬರಲಿಕ್ಕೆ ಸಾಧ್ಯ ಇರೋದಿಲ್ಲ. ಆದರೂ ಕೂಡ ಕಾರಣಾಂತರಗಳಿಂದ ಮಾನಸಿಕ ರೋಗ ಹೇಗೆ ಬರುತ್ತೆ ಅಂತ ಅನ್ನೋದು ಯಾರು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಸಣ್ಣ ವಿಷಯಕ್ಕೆ ಬರ್ಬೋದು, ದೊಡ್ಡ ವಿಷಯಕ್ಕೆ ಬರ್ಬೋದು. ಅಂದರೆ ನೀವು ಹಾಗೆ ಮಾನಸಿಕವಾಗಿ ಒತ್ತಡಕ್ಕೆ, ಡಿಪ್ರೆಷನ್ ಹೋದವರಿಗೆ ನೀವು ಎಷ್ಟೇ ಹೇಳ್ತಾ ಹೋದರೂ ಕೂಡ ಅವರು ಅದರಲ್ಲಿ ಇನ್ನೂ ಹೆಚ್ಚು ಡಿಪ್ರೆಷನ್ಗೆ ಒಳಗಾಗುವಂಥ ಸನ್ನಿವೇಶಗಳು ಕೂಡ ಇರುತ್ತೆ.
ಅದಕ್ಕೆ ಎಲ್ಲ ಚಿಕಿತ್ಸೆಗಳು ಲಭ್ಯ ಆಗಿದೆ. ಕಡಬಂಸದಲ್ಲಿ ಇವತ್ತು ಮೈಸೂರಿನಲ್ಲಿ ಅತ್ಯಾಧುನಿಕವಾದಂತಹ ಕಡಬಂಸ ಪಾರ್ಕ್ ಆಸ್ಪತ್ರೆಯನ್ನು ಉದ್ಘಾಟಿಸ್ತಾ ಇದ್ದಾರೆ. ಅವ್ರ ಚಿಕಿತ್ಸೆಗೆ ಬೇಕಾದಂತಹ ಔಷಧೋಪಚಾರಗಳ ಜೊತೆಗೆ ಇಂದಿನ ಯಂತ್ರಗಳನ್ನು ಉಪಯೋಗಿಸಿ ಅದನ್ನು ಗುಣಪಡಿಸುವಂತಹ ಅಗತ್ಯವಾದಂತಹ ಎಕ್ವಿಪ್ಮೆಂಟ್ಸನ್ನು ಕೂಡ ತಂದಿದ್ದಾರೆ. ಅದರಿಂದ ಅಂದರೆ ಮಾನಸಿಕ ರೋಗಿಗಳು ತೀವ್ರಗೊಂಡವ್ರಿಗೆ ಒಳ್ಳೆ 5 ಸ್ಟಾರ್ ಹೋಟೆಲಲ್ಲಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಇಲ್ಲಿ ಅವರೇನೆಲ್ಲ ಜನರಲ್ ವಾರ್ಡಲ್ಲಿ ಜನಗಳ ಒತ್ತಡದಲ್ಲಿ ಇರಬೇಕಾಗಿಲ್ಲ. ಅಷ್ಟೊಂದು ಆ ದೃಷ್ಟಿನೆಲ್ಲ ಅವ್ರ ಅದೃಷ್ಟವಂತರು. ಆದರೆ ಆ ಕಾರಣಕ್ಕಾಗಿ ಯಾರು ಮಾನಸಿಕ ರೋಗಿಗಳಾಗಬೇಕು ಅಂತಿಲ್ಲ. ತೀವ್ರವಾಗಿ ಅನಾರೋಗ್ಯಕ್ಕೆ ಒಳಗಾದಂಥವ್ರಿಗೆ ಇಲ್ಲಿ ಉತ್ತಮ ಚಿಕಿತ್ಸೆಯನ್ನು ಕೊಡುವಂಥ ಸಂಕಲ್ಪವನ್ನು ಮಾಡಿದ್ದಾರೆ. ಸಂದೇಶ್ ಅವರಾಗಲಿ, ಅವ್ರ ಕುಟುಂಬದವರಾಗಲಿ, ಸಹೋದರರು, ಅವ್ರ ಮನೆಯವರೆಲ್ಲ ಅದರಲ್ಲಿ ಈಗ ಅವರು ದೇ ಆರ್ ವೆರಿ ಮಚ್ ಎಕ್ಸ್ಪರ್ಟೈಸ್ಡ್ ಇನ್ ದಟ್ ಫೀಲ್ಡ್. ಅವರು ಕೃಷ್ಣ ಅವರು ಇಲ್ಲಿ ಜೊತೆಗಿದ್ದು ಇಲ್ಲಿ ಆಸ್ಪತ್ರೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಸ್ನೇಹದ ಸಂಕೇತವಾಗಿ ಇವತ್ತಿಲ್ಲಿ ಈ ಒಂದು ಆಸ್ಪತ್ರೆ ಉದ್ಘಾಟನೆ ಆಗ್ತಾ ಇದೆ. ಕಡಬಂ ಅವ್ರ ಫ್ಯಾಮಿಲಿ ಮೈಸೂರಿನವರು ಎನ್ನುವುದನ್ನು ಕೂಡ ರಾಮದಾಸ್ ಅವರು ಹೇಳಿದ್ದಾರೆ. ಅವ್ರ ಸೊಸೆ ಮಾತ್ರ ಮೈಸೂರಿಗೆ ಕೊಟ್ಟಿದ್ವಿ. ಮತ್ತು ಅವರ ಇಡೀ ಕುಟುಂಬದವರು ವೈದ್ಯಕೀಯ ಕ್ಷೇತ್ರದಲ್ಲಿ ಇಷ್ಟು ಹೊಸ ಆವಿಷ್ಕಾರಗಳನ್ನು ಮಾಡಿ ದೊಡ್ಡ ಆಸ್ಪತ್ರೆಯನ್ನು ಮಾಡಿದ್ರು ಕೂಡ ಅವರ ದೈವಭಕ್ತಿಯಲ್ಲಿ, ಭಗವಂತ ನಿಷ್ಠೆಯಲ್ಲಿ ಒಂದು ಗುಂಡು ಸೋಜಿಯಷ್ಟು ಕೂಡ ಕಾಂಪ್ರಮೈಸ್ ಆದಷ್ಟು ತುಂಬ ನಿಷ್ಠಾವಂತವಾಗಿ ದೇವರಲ್ಲಿ ನಂಬಿಕೆ ವಿಶ್ವಾಸವನ್ನು ಇಟ್ಟಿರ್ತಕ್ಕಂಥವ್ರು. ನಂಬಿಕೆ ವಿಶ್ವಾಸವೇ ಅವ್ರನ್ನ ಹೀಗೆಲ್ಲ ಮುನ್ನಡೆಸ್ಕೊಂಡು ಬರಲಿಕ್ಕೆ ಸಾಧ್ಯ ಆಗಿದೆ. ನಂಬರು ನೆಚ್ಚರು ಬರಿದೆ ಕರೆವರು ನಂಬಲರಿಯರಿ ಲೋಕದ ಮನುಜರು ನಂಬಿಕರೆದಡೆ ಓಯನ್ನೇ ಶಿವನು ಅಂತ. ಹಾಗೆ ಭಗವಂತನಲ್ಲಿ ನಂಬಿಕೆ ವಿಶ್ವಾಸ ಇಟ್ಟರೆ ಆತ ಹೇಗೋ ನಡ್ಸ್ಕೊಂಡು ಹೋಗ್ತಾನೆ ಅನ್ನೋದಕ್ಕೆ ಕಡಬಂ ಫ್ಯಾಮಿಲಿಗೆ ಒಂದು ಉದಾಹರಣೆ ಆಗಿದೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಂಡು ಇವತ್ತಂಥ ಆಸ್ಪತ್ರೆಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ರಾಮದಾಸ್ ಅವರು ಹೇಳಿದಂಗೆ ಇಲ್ಲಿರೋರು ಯಾರೂ ಇಲ್ಲಿ ಇನ್ ಪೇಷಂಟ್ ಆಗೋದು ಬೇಡ. ಹಾಗೆ ಇದ್ದವರಿದ್ದರೆ ಅವ್ರನ್ನ ಕರ್ಕೊಂಡ್ಬಂದು ಒಳ್ಳೆಯ ಚಿಕಿತ್ಸೆ ಕೊಡಿಸಿ ನಿಮ್ಮ ಹಾಗೆ ಸಂತೋಷವಾಗಿ ಸಮಾಜದಲ್ಲಿ ನಗ್ತಾ ಬದುಕುವಂಥ ಅವಕಾಶವನ್ನು ಕಲ್ಪಿಸಿಕೊಡಿ ಅಂತ ಆಶಯವನ್ನು ವ್ಯಕ್ತ ಮಾಡಿ ಇವತ್ತೆಲ್ಲ ವೈದ್ಯ ಕುಟುಂಬದವರು ಮತ್ತು ಮೈಸೂರಿನ ಅನೇಕ ನಾಗರಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ಇದೊಂದು ದೊಡ್ಡ ಪ್ರಮಾಣದ ಪ್ರಚಾರದ ಕಾರ್ಯಕ್ರಮ ಅಲ್ಲ, ನಿಜವಾಗಿ ನೋವಾಗಿರುವಂಥವರಿಗೆ ಚಿಕಿತ್ಸೆ ನೀಡುವಂತಹ ಕಾರ್ಯಕ್ರಮ ಇದಾಗಿದೆ ಅಂತ ನಾನು ಹೇಳಿ, ರಾಮದಾಸ್ ಅವರು ಈ ಕ್ಷೇತ್ರದ ಶಾಸಕರಾಗಿದ್ದರು, ಸಚಿವರಾಗಿದ್ದರು ಮತ್ತು ಸದಾಕಾಲ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸ್ಕೊಡ್ತಕ್ಕಂಥವ್ರು. ಅವ್ರು ನೋಡಿ ಭಾಳ ದಿವಸ ಆಗಿತ್ತು. ರಮೇಶ್ ಅವರಿಂದ ಇವತ್ತೆಲ್ಲಿ ನೋಡೋ ಹಂಗಾಗ್ತಾರೆ. ಅವರು ಈ ಸಂದರ್ಭದಲ್ಲಿ ಕಿವಿ ಮಾತು ಹೇಳೋದು ಅಂದರೆ ಅವ್ರ ಅಜ್ಞಾತವಾಸದಿಂದ ಹೊರಗೆ ಬರಲಿ ಅಂತ ರಮೇಶ್ ಅವರ ಆಸ್ಪತ್ರೆ ಉದ್ಘಾಟನೆ ಮುಖಾಂತರವಾಗಿ ರಮೇಶ್ ಅವರು, ನಮ್ಮ ರಾಮದಾಸ್ ಅವರು ಮತ್ತೆ ಸಕ್ರಿಯವಾಗಿ ಎಂದಿನಂತೆ ಅವ್ರ ಸಮಾಜದ ಬಗ್ಗೆ ಭಾಳ ಕಾಳಜಿ ಇದೆ. ಏನು ಕೆಲಸ ಮಾಡಬೇಕು, ಏನು ಮಾಡಬಾರ್ದು ಅಂತನ್ನುವಂಥ ಸ್ಪಷ್ಟವಾದ ಕಲ್ಪನೆಗಳನ್ನು ಉಳ್ಳಂಥವರು. ಮತ್ತೆ ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭಿಸ್ತೀನಿ ಅಂತನ್ನುವ ಆಶಯವನ್ನು ವ್ಯಕ್ತ ಮಾಡಿ ಅವರೇ ಹಿಡ್ದಾಗೆ ಅವರು ನಮ್ಮ ಕಾಲೇಜ್ ಸ್ಟೂಡೆಂಟು, ನಮ್ಮ ಕ್ಲಾಸ್ಮೇಟು. ಬಟ್ ಅವ್ರು ಇಂಗ್ಲೀಷ್ ಮೀಡಿಯಮು, ಕನ್ನಡ ಮೀಡಿಯಮ್ ವಿದ್ಯಾರ್ಥಿ ದಶೆಯಿಂದಲೂ ಅಷ್ಟೇ ಚಟುವಟಿಕೆಯಿಂದ ಇದ್ದಂಥವರು. ಅವರು ಆರಂಭಿಸಲಿ ಅಂತ ಆಶಯವನ್ನು ವ್ಯಕ್ತ ಮಾಡಿ ಎಲ್ಲ ಕಡಮ ಕುಟುಂಬದ ಅವರು ಶ್ರೀಮತಿಯವರು, ರಮೇಶ್ವರ ಶ್ರೀಮತಿಯವರು, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದ ಶಿವಂಗಿಯನ್ನು ಹಾಗೆ ಇವ್ರ ಮನಸ್ಸು ಅರ್ಥ ಮಾಡ್ಕೊಂಡು ಅವ್ರು ನಡೀತಾರೆ, ಅವ್ರ ಮನಸ್ಸು ಅರ್ಥ ಮಾಡ್ಕೊಂಡು ಇವ್ರು ನಡೀತಾರೆ. ಅದೇ ಬಹಳ ಮುಖ್ಯವಾದಂಥ ಅನ್ಯೋನ್ಯವಾದಂಥ ದಾಂಪತ್ಯ. ಅದು ದಾಂಪತ್ಯ ಒಂದು ಅನ್ಯೋನ್ಯವಾಗಿದ್ದರೆ ಇಡೀ ಕುಟುಂಬ ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಉದಾಹರಣೆ ಕಡಮ ಫ್ಯಾಮಿಲಿ ಅಂತೇಳಿ ಈ ಆಸ್ಪತ್ರೆ ಬಂದಂಥವ್ರಿಗೆ ಉತ್ತಮ ಚಿಕಿತ್ಸೆಯನ್ನು ನೀಡಿ ಆರೋಗ್ಯವಂತರಾಗಿ ಸಮಾಜದಲ್ಲಿ ಸಮಾನವಾದ ಬದುಕಂಥ ಅವಕಾಶಗಳನ್ನು ಈ ಆಸ್ಪತ್ರೆ ಒದಗಿಸ್ತೀನಿ ಅಂತೇಳಿ
ಅದಕ್ಕೆ ಮತ್ತು ನಿಮ್ಮೆಲ್ಲರಿಗೂ ಭಗವಂತನ ಕೃಪೆ ಸದಾ ಇರಲಿ ಅಂತ ಹಾರೈಸಿ ನಾಲ್ಕು